25,000 ಬಜೆಟ್ ಅಲ್ಲಿ ಯಾವ ಫೋನ್ ತಗೊಳ್ಳೋದಂತ ಕನ್ಫ್ಯೂಸ್ ಆಗಿದ್ರೆ 5 ವ್ಯಾಲಿ ಫಾರ್ ಮನಿ ಫೋನ್ ತಿಳಿಸ್ತೀನಿ. ಲಿಸ್ಟ್ ಅಲ್ಲಿ ಮೊದಲನೇ ಫೋನ್ ಬರುತ್ತೆ ನಥಿಂಗ್ ಫೋನ್ 3A. ಗುರುಗುರು ಒಂದು ವರ್ಷದ ಹಳೆ ಸ್ಮಾರ್ಟ್ ಫೋನ್ ಆಗಿದ್ರು ಇನ್ನು ಡಿಸೈನ್, ಡಿಸ್ಪ್ಲೇ, ಕ್ಯಾಮ್ರಾ ಮತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಬೇರೆ ಬಜೆಟ್ ಸ್ಮಾರ್ಟ್ ಫೋನ್ಸ್ ಗಿಂತ ಸ್ವಲ್ಪ ಬೆಟರ್ ಫೀಲ್ ಕೊಡುತ್ತೆ ಮತ್ತು ಒಳ್ಳೆ OS ನೊಂದಿಗೆ ಲಾಂಗ್ ಟರ್ಮ್ ಯೂಸೇಜ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ವಿತ್ ಆಫರ್ ಒಂದಿಗೆ 23,500-24,000 ರೂಪಾಯಿಗೆ ಇದಕ್ಕಿಂತ ಲಾಂಗ್ ಟರ್ಮ್ ಯೂಸೇಜ್ ಗೆ ಒಂದು ಬೆಸ್ಟ್ ಫೋನ್ ಸಿಗುತ್ತೆ ಅನ್ಸಲ್ಲ. ಎರಡನೇದಾಗಿ ಬರುತ್ತೆ ರಿಯಲ್ಮಿ P4 Power. ಇದ್ರ ಬೆಲೆ ಸದ್ಯಕ್ಕೆ 27,000-28,000 ರೂಪಾಯಿ ಇದ್ರು ಕೂಡ 30,000 ರೂಪಾಯಿ ಫೋನ್ಗೂ ಇದು ಟಕ್ಕರ್ ಕೊಡುತ್ತೆ. ಸ್ಪೆಷಲಿ ಇದ್ರಂತ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಕ್ಯಾಮ್ರಾ ಮತ್ತು 10,001 mAh ಬ್ಯಾಟರಿಯೊಂದಿಗೆ ಲಾಂಗ್ ಟರ್ಮ್ ಬ್ಯಾಟರಿ ಮತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಬೆಂಕಿ ಇರಬೇಕು, ಸ್ಟೋರೇಜ್ ಜಾಸ್ತಿ ಬೇಕಪ್ಪ ಅಂದ್ರೆ ಕಣ್ ಮುಚ್ಕೊಂಡು ಈ ರಿಯಲ್ಮಿ P4 Power ನ ಕೊಂಡ್ಕೋಬಹುದು ನೀವು. ಎಡಿಸ್ನಲ್ಲಿ ಮೂರನೇ ಫೋನ್ ಬರುತ್ತೆ. ಇದು ಕೂಡ ಒಂದು ವರ್ಷದ ಹಳೆಯ ಸ್ಮಾರ್ಟ್ ಫೋನ್. ಗುರುಗುರು ನಾನ್ ಮಾತಾಡ್ತಾ ಇರೋದು OnePlus Nord CE5 ಬಗ್ಗೆ. ನೋಡಿ ಇದರಲ್ಲಿ ಸೋನಿ ಕ್ಯಾಮ್ರಾ, AMOLED ಡಿಸ್ಪ್ಲೇ, 8350 ಚಿಪ್ಸೆಟ್, 7000 mAh ಬ್ಯಾಟರಿ, 80 ವಾಟ್ನ ಪವರ್ ನೊಂದಿಗೆ ವಿತ್ ಆಫರ್ ಒಂದಿಗೆ 25,000-26,000 ರೂಪಾಯಿ ಕೂಡ ಈ Nord CE6 ಏನ್ 30,000-35,000 ರೂಪಾಯಿ ಲಾಂಚ್ ಆಗಲಿದೆ. ಅದಕ್ಕಿಂತ ಒಂದು ವರ್ಷ ಆಳಿದ್ರು ಇದೇ ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಇನ್ನು ನಾಲ್ಕನೇ ಫೋನ್ ಬರುತ್ತೆ, ಸ್ಪೆಷಲಿ ಇದು ಗೇಮರ್ಸ್ ಕಷ್ಟ. ನಾನ್ ಮಾತಾಡ್ತಾ ಇರೋದು Oppo K13 Turbo ಬಗ್ಗೆ. ಜಸ್ಟ್ ಇದ್ರ ಡಿಸೈನ್ ನೋಡಿ, ಹಿಂದಿನ ಭಾಗ ಕೂಲಿಂಗ್ ಫ್ಯಾನ್ ಜೊತೆಗೆ Dimensity 8450 ಚಿಪ್ಸೆಟ್, 7000 mAh ಬ್ಯಾಟರಿ, 80 ವಾಟ್ನ ಪವರ್, AMOLED ಡಿಸ್ಪ್ಲೇ ಜೊತೆಗೆ ಲಾಂಗ್ ಟರ್ಮ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಗಳನ್ನ ಕೂಡ ಕೊಡ್ತಿದ್ದಾರೆ. ಡೆಫಿನೆಟ್ಲಿ 26,000-27,000 ರೂಪಾಯಿಗೆ ಒಂದು ಖತರ್ನಾಕ್ ಗೇಮಿಂಗ್ ಫೋನ್ ಬೇಕಪ್ಪ ಅಂತಂದ್ರೆ ಈ Oppo K13 Turbo ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಡಿಸ್ಟಲ್ಲಿ ಐದನೇ ಫೋನ್ ಅಂದ್ರೆ ನನ್ನ ಪ್ರಕಾರ ನಂಬರ್ ಇರೋದು Moto Edge 70 ಫೀಚರ್. ನೋಡಿ ನಿಮ್ ಬಜೆಟ್ ಏನಾದ್ರು ಎಕ್ಸಾಕ್ಟ್ಲಿ ಟೈಟ್ಲಿ 24,000-25,000 ರೂಪಾಯಿ ಅಷ್ಟೇ ಇದೆಯಪ್ಪ ಅಂತಂದ್ರೆ ಈ ಎಡ್ಜ್ ಫೀಚರ್ ಒಂದು ಆಲ್ ರೌಂಡರ್ ಜೊತೆಗೆ ಟ್ರೂಲಿ ವ್ಯಾಲಿ ಫಾರ್ ಮನಿ ಕೂಡ ಆಗುತ್ತೆ. ಇದ್ರಂತ ಬ್ಯಾಟರಿ, ಡಿಸೈನ್, ಕ್ಯಾಮ್ರಾ, ಪ್ರೊಸೆಸರ್, ಪರ್ಫಾರ್ಮೆನ್ಸ್ ಎಲ್ಲ ಈ ಬಜೆಟ್ ಬೇರೆ ಫೋನ್ಸ್ ಗಳಿಗಿಂತ ಸಖತ್ ಆಗಿದೆ. ನಾನೇ 25,000 ರೂಪಾಯಿ ಒಂದು ಬೆಸ್ಟ್ ಫೋನ್ ಚೂಸ್ ಮಾಡ್ತಿದ್ನಪ್ಪ ಅಂದ್ರೆ ಅದು Moto Edge 70 ಫೀಚರ್ ಆಗಿರುತ್ತೆ. ಸೊ ನೋಡಿ ಕೊನೆದಾಗ ನಾನು ಹೇಳೋದು ಇಷ್ಟೇ, ಯಾರೆಲ್ಲ ಹೊಸ ಫೋನ್ ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ರೆ ನೋಡಿ ಈ ಹಳೆಯ ಫೋನ್ಸ್ ಗಳ ಬೆಲೆನೆ ಹೊಸ ಪ್ರೈಸ್ ಬರೋಕ್ಕಿಂತ ಮುಂಚೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇವತ್ತೇ ನಿಮ್ ಡಿಸಿಷನ್ ತಗೊಂಡು ಹೊಸ ಸ್ಮಾರ್ಟ್ ಫೋನ್ ಅಲ್ಲ ಹಳೆದನ್ನ ಪರ್ಚೇಸ್ ಮಾಡಿ. ನಮಸ್ಕಾರ.